ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ, ಆನರಬಲ್ ಕೇಂದ್ರ ಸಚಿವರೇ, ಆನರಬಲ್ ರಿಜ್ವಾನ್ ಸರ್ ಅವರೇ, ಆರ್ಚ್ ಬಿಷಪ್ ಮಚಾದ್ ಅವರೇ, ಗುರುಗಳೇ, ಮಾತೆಯವರೇವನ ಭಕ್ತಾದಿಗಳೇ, ನೀವೆಲ್ಲರಿಗೂ ಕೂಡ ನಮಸ್ಕಾರಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಯನ್ನು ಕೋರಿಕೆಯನ್ನು ಸಮರ್ಪಿಸುವಂತಹ ಈ ಪವಿತ್ರ ಸ್ಥಳದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಲು ಹಾಗೂ ನಮ್ಮ ಭಕ್ತಿಯುತ ಕಾರ್ಯಗಳನ್ನು ಅಂಗೀಕರಿಸಲು, ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿಯೂ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅತಿವಂದನೆಯ ಪೀಠ ಮಜವರು ಅವರ ಪರವಾಗಿಯೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಬೇಕಾಗಿ ನಮ್ಮ ಪ್ರೀತಿಯ ಅತಿವಂದನೆಯ ಪೀಠ ಮಜವರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರೀತಿಯನ್ನು ಸ್ವೀಕರಿಸಿದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಪ್ರಿಯ ನೆಚ್ಚಿನ ಆನರಬಲ್ ಮಿನಿಸ್ಟರ್ ಕೆ.ಜೆ. ಜಾರ್ಜ್ ಅವರನ್ನು ಪ್ರೀತಿಯಿಂದ ಈ ಒಂದು ಹಬ್ಬಕ್ಕೆ ಬಂದಿರುವ ಕಾರಣ ಅವರನ್ನು ಸನ್ಮಾನಿಸಬೇಕಾಗಿ ನಾನು ನಮ್ಮ ಮಹಾಧರ್ಮಾಧ್ಯಕ್ಷರಾದ ಪೀಠ ಮಚಾದ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿ MLA ಆನರಬಲ್ ರಿಜ್ವಾನ್ ಅವರನ್ನು ಮಹಾಧರ್ಮಾಧ್ಯಕ್ಷರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮೊಂದಿಗೆ ನಜೀರ್ ಅಹಮದ್ ಇವರು ಕೂಡ ಪೊಲಿಟಿಕಲ್ ಸೆಕ್ರೆಟರಿ, ಇವರು ಕೂಡ ಭಾಗವಹಿಸಲು ಬಂದಿರುತ್ತಾರೆ. ಅವರನ್ನು ಕೂಡ ನಮ್ಮ ಮಹಾಧರ್ಮಾಧ್ಯಕ್ಷರಾದ ಅತಿವಂದನೆಯ ಪೀಠ ಮಚಾದ್ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ವೇಳೆಯಲ್ಲಿ ಮಹಾಧರ್ಮಾಧ್ಯಕ್ಷರನ್ನು, ಗುರುಗಳನ್ನು, ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈಗ ಈ ನಮ್ಮ ಭಕ್ತಾದಿಗಳನ್ನು ಹಾಗೂ ನೆರೆದಿರುವ ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನು ನಾನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ನಮ್ಮವರು ಹಾಗೂ ವಿಶೇಷವಾಗಿ ನಮ್ಮಲ್ಲಿ ಯಾವಾಗಲೂ ಆಗಿರುವಂಥ ಜಾರ್ಜ್ ಕೆ.ಜೆ. ಜಾರ್ಜ್ ಮಂತ್ರಿಗಳೇ, ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ರಿಜ್ವಾನ್ ಅವರೇ, ವೇದಿಕೆ ಮೇಲೆ ಹಾಜರಂತ ನಮ್ಮ ಎಲ್ಲ ಗಣ್ಯರೇ, ಗುರುಮಿತ್ರರೇ, ಕನ್ಯಾಶ್ರೀಯವರೇ ಹಾಗೂ ಪ್ರೀತಿಯ
ಭಕ್ತಾದಿಗಳೇ, ಬಹಳ ಸಂತೋಷದಿಂದ ನಾವಿಲ್ಲಿ ನೆರೆದಿದ್ದೇವೆ ಮತ್ತು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಲು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮನ್ನು ಬಂದು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ. ಮಾಧ್ಯಮಗಳ ಆಶೀರ್ವಾದ ಸದಾ ಅವರ ಮೇಲೆ ಹಾಗೂ ನಮ್ಮ ಸರ್ಕಾರ ಮೇಲೆ ಇರಲೆಂದು ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಒಬ್ಬ ತಂದೆ ಇದ್ದ ಹಾಗೆ, ಈಸ್ ದ ಫಾದರ್ ಆಫ್ ದ ಸ್ಟೇಟ್. ನಾವು ಯಾವಾಗಲೂ ಹೇಳ್ತೇವೆ ಇಂಗ್ಲಿಷ್ನಲ್ಲಿ, there is a difference between a politician and a statesman. A politician and a statesman. ರಾಜಕಾರಣಿ ಮತ್ತು ರಾಜ್ಯ ನೀತಿಗೆ ತಜ್ಞವರ ಸ್ಟೇಟ್ಸ್ಮನ್ ಅಂತೇವೆ, ಯಾವಾಗ ಸ್ವಲ್ಪ ವ್ಯತ್ಯಾಸ ಇದೆ. ರಾಜಕಾರಣಿಗಳು ಬಹುಶಃ ಅವರು ಒಳ್ಳೆಯದು ಮಾಡಬೇಕು, ಆದರೆ ತಮ್ಮ ದೃಷ್ಟಿಕೋನ, ತಮ್ಮ ಪಾರ್ಟಿ ತಾತ್ಕಾಲಿಕ ಸಹಾಯ ಮಾಡಬೇಕು, ನಾವು ಒಳ್ಳೆಯದು ಮಾಡಬೇಕಂತ ಅವರು ಹೋಗಿದ್ದಾರೆ. ಆದರೆ ಒಬ್ಬ ಸ್ಟೇಟ್ಸ್ಮನ್ ನಾನು ಮಾಡಿದ್ದು ಇವತ್ತಲ್ಲ, ಶಾಶ್ವತ ಇರಬೇಕು ಮತ್ತು ಎಲ್ಲ ಜನರಿಗೆ, ನನಗೆ ವೋಟ್ ಹಾಕಿದ ಜನರು ಅಥವಾ ವೋಟ್ ಹಾಕದಿದ್ದ ಜನರಿಗೆ, ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ನಾವು ಸಹಾಯ ಕೊಡಬೇಕು, ಒದಗಿಸಬೇಕೆಂದು ಒಬ್ಬ ಸ್ಟೇಟ್ಸ್ಮನ್, ರಾಜ್ಯ ನೀತಿ ತಜ್ಞರು ಯಾವಾಗಲೂ ಯೋಚನೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ನಾನು ಹೇಳಲಿಕ್ಕೆ ಬಯಸ್ತೇನೆ, ಯು ಆರ್ ನಾಟ್ ಅ ಪಾಲಿಟಿಷಿಯನ್, ಬಟ್ ಯು ಆರ್ ಇನ್ ದ ಕ್ಯಾಟಗರಿ ಆಫ್ ಅ ಸ್ಟೇಟ್ಸ್ಮನ್. ಯಾಕೆಂದರೆ ಬಡಬಗರ, ನಿರ್ಗತಿಕರ, ನಮ್ಮ ಕಾರ್ಮಿಕರ, ರೈತರ, ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ್ತು ನಮ್ಮ ಕ್ರೈಸ್ತರು ಕೂಡ ನೀವು ಒಪ್ಪಿಕೊಳ್ತಾ ಬಂದಿದ್ದೀರಿ. This is a quality of a statesman, because you need not marvel at what you are doing today. ನೀವು ಮಾಡಿದ್ದು ಶಾಶ್ವತ ಇರಬೇಕು, ಜನರಲ್ಲಿ ಪ್ರೀತಿ ಬಳಸಬೇಕೆಂದು ನೀವಿರುವುದು ಮಾಡುವುದು ಬಹಳ ಸಂತೋಷ ಆಗ್ತದೆ. So we are happy that you keep up your promises. ನಿಮ್ಮ ಶ್ವಾಸ ಕೊಟ್ಟು ನೀವು ಮಾಡ್ತಾ ಬಂದಿದ್ದು ನಾವು ಹೋಗ್ತಾ ಇದ್ದೀವಿ. ಮತ್ತು ಮೊದಲಾಗಿ ನಮ್ಮ ಕ್ರೈಸ್ತರಿಗೆ CDC ಅಥವಾ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಡ್ತೇನೆ ಎಂದು ಹೇಳಿದ್ದೀರಿ ಮತ್ತು ನೀವು ಮಾಡಿದ್ದೀರಿ. ಅಷ್ಟೇ ಅಲ್ಲದೆ 250 ಕೋಟಿ ಈ ವರ್ಷ ಬಜೆಟ್ನಲ್ಲಿ ನೀವು ಸ್ಯಾಂಕ್ಷನ್ ಮಾಡಿದ್ದೀರಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಇದು ನಮಗೆಲ್ಲರಿಗೂ ಸಿಗುವುದನ್ನು ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ ನಮ್ಮ ಜನರಲ್ಲಿ ನಾವು ವಿಶೇಷವಾಗಿ ಹೋದ ವರ್ಷ ಬಂದಿದ್ದಾಗ ನಮ್ಮ ಈ ಬಸಲಿಕಾ ದೇವಾಲಯಕ್ಕೆ ಇಡೀ ಬೆಂಗಳೂರಿನ ಕ್ರೈಸ್ತರ ಒಂದು ತಾಯಿ ಮನೆ ಇದ್ದ ಹಾಗೆ ಈ ಮನೆಗೆ ಅದನ್ನು ಬಹುಶಃ ಜೀರ್ಣೋದ್ಧಾರ ಮಾಡಲಿಕ್ಕೆ, ರಿಪೇರ್ ರೆನೋವೇಷನ್ ಮಾಡಲಿಕ್ಕೆ 10 ಕೋಟಿ ಕೊಡ್ತೀನಿ ಅಂದ್ಕೊಂಡು ನೀವು ಆಶ್ವಾಸನೆ ಕೊಟ್ಟಿದ್ದೀರಿ. ಅದರಲ್ಲಿ 5 ಕೋಟಿ ನೀವು ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ ಅಂದ್ಕೊಂಡು ನಮ್ಗೆ ಕೇಳಿ ಬರ್ತದೆ. ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಲ್ಲಿ ಬಹುಶಃ ನನ್ನ ಒಂದು ವಿಷಯ ನಾನು ನಿಮ್ಮ ಹತ್ರ ಇರಬೇಕು, ನಿಮ್ಮ ಹತ್ರ ಇರಬೇಕಾದೇನೆಂದರೆ, ನಾವು ಎಲ್ಲ ಜನರಿಗೆ ಒಂದೇ ದೃಷ್ಟಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾವು ಕ್ರೈಸ್ತರು ಕಡಿಮೆರಲ್ಲ, ನಾವು ಅಲ್ಪಸಂಖ್ಯಾತರಿರಬಹುದು, ಆದರೆ ಬಹುಸಂಖ್ಯಾತ ಜನರಿಗೆ ನಾವು ಕೂಡ ಸೇವೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಮುಖಾಂತರ ನಮ್ಮ ಆಸ್ಪತ್ರೆ ಮತ್ತು ವೈದ್ಯಕ ಸೇವೆಯನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಅಂಗವಿಕಲರಿಗೆ, ಮುದುಕರಿಗೆ, ವೃದ್ಧರ ಮನೆಯನ್ನು ನಾವು ಮಕ್ಕಳಿಗೆ, ಅನಾಥರಿಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಯಾವುದೇ ರೀತಿ ನಾವು ಕಡಿಮೆಯವರಲ್ಲ, ಆದರೆ ನಮ್ಮ ಹಿಂದಿನ ಸರ್ಕಾರ ತನ್ನಂಥ ಮಸೂದೆ ನಾವು ಮತಾಂತರ ಮಾಡ್ತೀವಿ ಮಾಡಿದಂಥ ಮಸೂದೆ
ತಾವು ವಾಪಸ್ ತಗೊಳ್ಳಿ ಕೂಡ ನಮ್ಮ ಆಶ್ವಾಸನೆ ಕೊಟ್ಟಿದ್ದೀರಿ ಮತ್ತು ಅದು ಕೂಡ ನೀವು ಮುಂದುವರಿಸಿ ನಮಗೂ ಕೂಡ ಈ ಕೆಲವೊಂದು ವಿಷ ಒಂದು ರೀತಿಯಲ್ಲಿ ನಮಗೆ ಕಳೆದುಕೊಳ್ಳುವಂಥದ್ದು ಮಾಡುವುದು ಅದನ್ನು ತೆಗೆದು ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ನಾವು ರಭಸದಿಂದ ಅಥವಾ ಒತ್ತಡದಿಂದ ನಾವು ಮತಾಂತರ ಮಾಡುವುದಿಲ್ಲ. ಅಷ್ಟೇ ಎಲ್ಲರಿಗೆ ನಮ್ಮ ಭಾಷೆಗಳಲ್ಲಿ ಬಹುಶಃ ನಾವು ಮಾಡುವುದಿಲ್ಲ. ಮಾಡಿದರೆ ನೀವು ಸರ್ಕಾರದ ಕಾಯ್ದೆ ಪ್ರಕಾರ ನಿಯಮ ಪ್ರಕಾರ ನೀವು ಕೂಡ ಘೋಷಣೆ ಆಕ್ಷನ್ ತಗೊಳ್ಳುವುದು. ಆದರೆ ಒಂದು ಮಸೀದಿ ಮತಾಂತರ ಆಂಟಿ ಕನ್ವರ್ಷನ್ ತಂದುಕೊಂಡು ನಾವು ಭಯೋತ್ಪಾದಕರಾಗಿ ಅಥವಾ ನಾವು ಯೋಗಿ ಆಗಿ ಅನ್ಕೊಳ್ಳುತ್ತೀವಿ. ಇತ್ತೀಚಿನ ಕಾಲದಲ್ಲಿ ಬಹುಶಃ ನಮ್ಮ ಉತ್ತರ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಅವರು ಮತಾಂತರಾಗಿರುವುದು ಮಸೀದಿಗೆ ಆಗ್ತಾ ಇದ್ದಾರೆ. ಯಾಕಂದರೆ ಕ್ರಿಸ್ತರು ಅವರು ಮಾಡುವಂತಹ ಕೆಲಸದಲ್ಲಿ ಇತರರಿಗೆ ಮೋಸ ಮಾಡಲು ಇದು ಸರಿಯಲ್ಲ. ಅದಕ್ಕಾಗಿ ನೀವು ಕೊಟ್ಟಂತಹ ಶ್ವಾಸನೆ ಪ್ರಕಾರ ನಮಗೂ ಕೂಡ ಈ ಮಸೂದೆಯನ್ನು ತೆಗೆದು ಹಾಕಬೇಕೆಂದು ನಿಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿಸುತ್ತೇವೆ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಕ್ರೈಸ್ತರಿಗೆ ನೀವು ನೋಡ್ತಾ ಇದ್ದೀರಿ ಮತ್ತು ವಿಶೇಷವಾಗಿ ಇಲ್ಲಿ ಈ ಸ್ಥಳದಲ್ಲಿ ನಿನ್ನೆ ಅಷ್ಟೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಬಂದಿದ್ದರು ಮತ್ತು ಜನರ ಈ ಧರ್ಮಸ್ಥಳವನ್ನು ನೋಡಿಕೊಂಡು ಈ ಕಡೆಯಿಂದ ಜನರು ಈ ಕಡೆಯಿಂದ ಜನರು ಈ ಕಡೆಯಿಂದ ದೇವಾಲಯದಲ್ಲಿ ಹೆಚ್ಚು ಮಂದಿ ಇಲ್ಲ. ದೇವಾಲಯದ ವಾತಾವರಣದಲ್ಲಿ ನಾವು ಇರಲಿಕ್ಕಾಗುವುದಿಲ್ಲ. ಆದರೂ ಕೂಡ ನೀವು ಕ್ರೈಸ್ತರಿಗೆ ನಾವು ವಿಶೇಷವಾದ ತ್ಯಾಗ ನಾವು ಸೂಚಿಸಿಕೊಂಡು ಕೊಡ್ತೇವೆ. ಇಲ್ಲ ಕೂಡ ಸ್ವಲ್ಪ ದೂರ ಮೆಟ್ರೋ ಇದೆ, ಅಲ್ಲಿ ಎಲ್ಲ ಜನರು ಸೇರಿಸಿಕೊಂಡು ಪೂಜೆ ಮಾಡಲಿಕ್ಕೆ ನಿಮಗೆ ಪುರಸ್ಕಾರ ವಿಧಿ ಮಾಡಲಿಕ್ಕೆ ಆಗುವುದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅದು ಆಶ್ವಾಸನೆ ನಿಮ್ಮಲ್ಲೂ ಕೂಡ ಬರುವುದು ಮತ್ತು ನಮಗೆ ಒಳ್ಳೆಯದಾಗುವುದು ನಾವು ನೋಡಿಕೊಂಡಿರ್ತೇವೆ. ನಿಮಗೆ ನಾವು ಈಗಾಗಲೇ ಈ ಬಳಿಕೆಯನ್ನು ನಮ್ಮ ಆಶೆಯನ್ನು ನಿಮ್ಮ ಮುಂದೆ ಇರುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸುಭಾಷ್ ಇಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತಿದೆ, ಬಹಳ ಸಂತೋಷ. ಆದರೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಆಗಿರುವಂತಹ ಈ ನಮ್ಮ ಮಾತೆಯವರ ಈ ದೇವಾಲಯ ಮತ್ತು ಬಸಲಿಕಾದ ಹೆಸರಲ್ಲಿ ಸೇಂಟ್ ಮೇರೀಸ್ ಮೆಟ್ರೋ ಸ್ಟೇಷನ್ ಅನ್ನು ಮಾಡಿಕೊಂಡು ನಮ್ಮಲ್ಲಿ ಇವಾಗಲೂ ಸಹ ಕೇಳಿದೆ. ಒಳ್ಳೆಯದರೆ ನಮ್ಮ ಕ್ರೈಸ್ತರು ನಾವು ಅಲ್ಪಸಂಖ್ಯಾತರು ಕೂಡ ಎಲ್ಲ ಜನರ ಜೊತೆಗೆ ನಾವು ಸೇರಿ ಬಂದಿದ್ದೀವಿ. ಇಲ್ಲಿ ನಮ್ಮ ಗಣಪತಿ ಹಬ್ಬ ಆಗಿದ್ದಾಗ ನಾವು ಕೂಡ ಸ್ವಲ್ಪ ಸಹಾಯ ಕೊಟ್ಟಿದ್ದೇವೆ. ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಮೊಹಮ್ಮದ್ ಪ್ರಾಫೆಟ್ ಅವರ ಜನ್ಮ ದಿವಸದ ಹಬ್ಬ ಕೂಡ ನಾವು ಯಾವುದೂ ಕೂಡ ಅರ್ಥ ಮಾಡಬಾರದು ಎಲ್ಲರೂ ಅವಕಾಶವನ್ನು ನಾವು ಕೂಡ ಹೇಳಿ ಗಮನಿಸಿದ್ದೇವೆ. ಮತ್ತು ಈ ಸೌಮ್ಯದಿಂದ ನಮ್ಮ ಈ ಕಟ್ಟಡ ಪ್ರಕಾರ ನಾವು ಕೂಡ ಬಂದಿದ್ದೇವೆ. ನಾನು ಮುಖ್ಯಮಂತ್ರಿಗಳಲ್ಲಿ ಇವತ್ತು ನಮಗೆ ಬಹಳ ಸಂತೋಷ. ನಾನು ಹೇಳಿದಾಗೆ ಈ ರಾಜ್ಯದ ಒಂದು ತಂದೆ ಹಾಗೆ ಬಂದಿದ್ದೀವಿ ಮತ್ತು ಆ ತಂದೆ ಸ್ಥಾನದಲ್ಲಿ ನಾವು ಕೂಡ ಕ್ರೈಸ್ತರು ಮಕ್ಕಳು ನಮ್ಮ ಪ್ರಜೆಗಳು ಮತ್ತು ನಾವು ನೀವು ನಮ್ಮ ಈ ಗೌರವ ನಮ್ಮ ಮಾಧ್ಯಮಗಳಿಗೆ ಅಷ್ಟೇ ಅಲ್ಲ ನಮ್ಮ ಸಮುದಾಯಕ್ಕೆ ಕೂಡ ನೀವು ಗೌರವ ಕೊಟ್ಟಿದ್ದೀರಿ. ಬಹಳ ಥ್ಯಾಂಕ್ಸ್. We are very grateful to you. God bless you. May Mother Mary always guide and protect you. Thank you very much. ಬೆಂಗಳೂರು ಕ್ರಿಶ್ಚಿಯನ್ ಧರ್ಮ ಕ್ಷೇತ್ರದ ಸಹ ಧರ್ಮಾಧ್ಯಕ್ಷರಾದಂಥ ಮಾನ್ಯ ಪೀಟರ್
ಸಚಿವರಾದಂಥ KJ ಜಾರ್ಜ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ಫಾದರ್ ಸೆಬಾಸ್ಟಿಯಸ್ ಮುಖ್ಯಸ್ಥರು, ಫಾದರ್ ಸೆಬಾಸ್ಟಿಯಸ್ ಮುಖ್ಯಸ್ಥರು ಸೇಂಟ್ ಮೇರೀಸ್ ಎಲ್ಲ ಬಿಷಪ್ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ, ತಾಯಿಯರ, ಯುವಕ ಮಿತ್ರರ, ಮಾಧ್ಯಮದ ಗೆಳೆಯರು, ಇವತ್ತು ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸೆಪ್ಟೆಂಬರ್ 8ನೇ ತಾರೀಕು ಯೇಸು ಕ್ರಿಸ್ತನ ತಾಯಿ ಸೇಂಟ್ ಮೇರೀಸ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಸೇಂಟ್ ಮೇರೀಸ್ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಪ್ರತಿ ವರ್ಷ ಮೊದಲನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಆಯ್ಕೆಯನ್ನು ಇಲ್ಲಿ ಆಯ್ಕೆ ಮತ್ತು ಆಯ್ಕೆ ತೀರಿಸಲಿಕ್ಕೆ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯ ಕೊಡಲಿ ಅಂತೇಳಿ ತಾಯಿ ಸೇಂಟ್ ಮೇರಿ ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಸೇಂಟ್ ಮೇರಿ ಅವರಿಗೆ ಆರೋಗ್ಯ ಮಾತೆ ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬದುಕಲಿ ಅಂತೇಳಿ ನಾನು ಕೂಡ ಸೇಂಟ್ ಮೇರಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು. ಇವರಲ್ಲಿ ನಮ್ಮ ಸರ್ಕಾರ ಬಲವಾದ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು. ಎಲ್ಲ ಧರ್ಮಗಳು ಕೂಡ
ಸಮಾನ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಪದ್ಧತಿಯನ್ನ ಇಟ್ಕೊಂಡಿದೆ. ನಮಗೆಲ್ಲ ಧರ್ಮಗಳು ಒಂದೇ. ಅನೇಕ ಜನ ಸಮಾಜ ಸುಧಾರಕರು ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬಾಳಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮಗುರುಗಳು ಕೂಡ ಬೋಧನೆ ಮಾಡತಕ್ಕಂಥ ಇಷ್ಟೊಂದು ಧರ್ಮ ಜಾತಿಗಳಿರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು. ಬೇರೆ ಜಾತಿಯವರನ್ನ ಗೌರವದಿಂದ ಕಾಣ್ತಕ್ಕಂಥ, ಬೇರೆ ಧರ್ಮಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕಾಗಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದ ಕೂಡ ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಸಹಿಷ್ಣುತೆ ಅದು ಇದ್ದಾಗ ಮಾತ್ರ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಸಹಿಷ್ಣುತೆ ಬರದೇ ಹೋದರೆ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪ್ರೀತಿ, ವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಯಾವಾಗಲೂ ಕೂಡ ನಮ್ಮಲ್ಲಿ ದ್ವೇಷ ಇರಬಾರದು. ಯಾವ ಜಾತಿಯವರಾಗಿರ್ಲಿ, ಯಾವ ಧರ್ಮದವರಾಗಿರ್ಲಿ, ಅವರೆಲ್ಲ ಮನುಷ್ಯರೇ. ಅದಕ್ಕೋಸ್ಕರ ಹೇಗೆ ನಮ್ಮ ಧರ್ಮವನ್ನು, ನಮ್ಮ ಜಾತಿಯವರನ್ನ ನಾವು ಪ್ರೀತಿಯಿಂದ ಕಾಣ್ತೇವೆ, ಅದೇ ರೀತಿ ಬೇರೆ ಧರ್ಮದವರನ್ನ, ಬೇರೆ ಜಾತಿಯವರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸಿರ್ತಕ್ಕಂಥದ್ದೇ ನಾವು ಸಹಿಷ್ಣುತೆಯನ್ನು ಬೆಳೆಸಿರ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯೇಸು ಕ್ರಿಸ್ತರು ಶಾಂತಿ ಮತ್ತು ಕರುಣೆಯನ್ನು ಬೋಧಿಸುವುದು. ಸಮಾಜದಲ್ಲಿ ಶಾಂತಿ ಕರತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರದು. ಪ್ರತಿಯೊಬ್ಬರು ಕರುಣೆಯನ್ನು ಇರಬೇಕು. ಅದಕ್ಕೆ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆ ಧರ್ಮದ ಮೂಲದಯ್ಯ. ಬಹಳ ಸ್ಪಷ್ಟವಾಗಿ 12ನೇ ಶತಮಾನದಲ್ಲೇ ಹೇಳಿದರು. 12ನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆ ಧರ್ಮದ ಮೂಲವಯ್ಯ. ಅದನ್ನೇ ಯೇಸು ಕ್ರಿಸ್ತರು ಕೂಡ ಹೇಳ್ತಾರೆ, ಬುದ್ಧರು ಕೂಡ ಹೇಳ್ತಾರೆ, ನಮ್ಮ ಸಂವಿಧಾನವು ಕೂಡ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಗಾಂಧೀಜಿಯವರು ಕೂಡ ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಅವೆಲ್ಲ ಮನುಷ್ಯರು ಅಂತಕ್ಕಂಥ ಭಾವನೆಯಿಂದ ಬಾಳ್ತಕ್ಕಂಥದ್ದೇ ಅತ್ಯಂತ ಅಗತ್ಯ, ಅನಿವಾರ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಈ ಮೇರಿ ಸೆಂಟ್ ಮೇರಿಯವರ ಜನ್ಮದಿನೋತ್ಸವದಿಂದ ಶಕ್ತ ಮಾಡೋಣ, ನಾವು ಮನುಷ್ಯರಾಗಿ ಬಾಳೋಣ, ಬೇರೆ ಧರ್ಮದವರನ್ನ ಪ್ರೀತಿಸೋಣ, ಸೌಹಾರ್ದತೆಯಿಂದ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಯಾವ ಕಾರಣಕ್ಕೂ ಕೂಡ ಅಶಾಂತಿಯನ್ನು ಉಂಟುಮಾಡತಕ್ಕಂಥ ಕೆಲಸವನ್ನ ನಮ್ಮ ಜೀವನದಲ್ಲಿ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಇವತ್ತು ನಾವು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಅದು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಅಣ್ಣ ಧರ್ಮದಂತೆ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಸ್ಪೀಕರ್ ಮಠಗಳು
ಕ್ರಮವನ್ನು ತಗೊಳ್ತೇನೆ. ಆಮೇಲೆ 6/1/2025 ನಾವು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರವನ್ನು ಅದರ ಮೂಲಕ ಆರ್ಥಿಕವಾಗಿ ಇನ್ನುಳಿದಿರ್ತಕ್ಕಂಥ ಬಡವರಾಗಿದ್ದಾರೆ, ಸಾಮಾಜಿಕವಾಗಿ ಇನ್ನುಳಿದಿರ್ತಕ್ಕಂಥ ಬಡವರಾಗಿದ್ದಾರೆ. ಆ ಬಡವರನ್ನ ಬೇರೆ ಇರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೇರೆ ಎತ್ತಿ ಅವ್ರನ್ನೂ ಕೂಡ ಮುಖ್ಯವಾಗಿ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಪಕ್ಷದ ಎಲ್ಲ ಜಾತಿಯ ಜನರು ಕೂಡ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು, ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಆಗಬಹುದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸುಮಾರು ಇಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟ ಮೇಲೆ ನಾವು ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಉದ್ದೇಶ ಅಸಮಾನತೆಯ ನಮ್ಮ ಸಮಾಜದಲ್ಲಿ ಯಾವ ಧರ್ಮದವರೇ ಆಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಹೋಗಲಾಡಿಸತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ. ಈ ಸಾರಿ ಅಭಿವೃದ್ಧಿ ಪ್ರಾಧಿಕಾರ 250 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಈಗಾಗಲೇ 75 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಉಳಿಕೆಯನ್ನು ಕೂಡ ಈ ವರ್ಷ ಬಿಡುಗಡೆ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆಮೇಲೆ ಸೆಂಟ್ ಮೇರಿಯವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರು ನೀಡುವಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಯುವಜನತೆ ಮಾತಾಡಿದ್ದೀನಿ. ಯಾಕಂದ್ರೆ ಯುವ ಈ ಕಾರ್ಮಿಕರು ಎಲ್ಲಿ ಇಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಕೇಂದ್ರ ಸರ್ಕಾರದ ವಿಶ್ವಾಸ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಅದನ್ನು ಮಾಡಿ ನಾನೇ ಮಾಡಿಲ್ಲ. ಕೇಂದ್ರ ಸರ್ಕಾರದ ಶಿಫಾರಸು ಮಾಡಲು ಕೇಂದ್ರ ಸರ್ಕಾರದ ಶಿಫಾರಸಾಗಿ ಬಂದಿದೆ. ಅವರು ಒಪ್ಪಿಗೆ ಬಂದಿದೆ. ನಮ್ಮ ರಾಜ್ಯ ಸರ್ಕಾರ ಅದನ್ನ ಘೋಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಯಿ ಮೇರಿ ನಮ್ಮೆಲ್ಲರಿಗೂ ಆಯುಷು ಆರೋಗ್ಯವನ್ನು ಕೊಡಲಿ, ನಿಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ We make this prayer to Christ our Lord.
இதில் பங்கேற்போம். எல்லாரும் கருத்திலே ஜுமால வைத்துக் கொண்டு நாம் ஜெபித்த வண்ணமாக செல்ல வேண்டும். 9 நாட்களாக நமக்காக ஜெபித்தோம், குடும்பங்களுக்காக ஜெபித்தோம். இன்று நம்முடைய சுவாசங்கள் இருக்கிற எல்லாருக்கும், நம்முடைய இந்த பாகியப்பட்டதுக்கு எல்லாருக்காகவும் ஜெபிக்க வேண்டும். எனவே எல்லாரும் பக்தியோடும் விசுவாசத்தோடும் இதில் பங்கேற்க வேண்டும். இதோ எல்லாம் சிறுவர் முதல் வாலிபர்கள், இதோ தம்பதிகள் எல்லாரும் முடிந்தவர்கள் அனைவரும் இதில் பங்கெடுப்போம். ஆண்டவருடைய ஆசீர்வாதம் எல்லாரும் கிடைக்க வேண்டும். பிரியா சகோதரா சகோதரியரே, ಇವತ್ತು ಮೆರವಣಿಗೆಯಲ್ಲಿ ಭಾಗ
ಮಾಡ